ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇಂದಿನ ಸತ್ಸಂಗಕ್ಕೆ ಎಲ್ಲ ಆತ್ಮಜ್ಯೋತಿಗಳಿಗೂ ಆದರದ ಸ್ವಾಗತ. ಈಗ ನಾವು ಭಜ ಗೋವಿಂದಂನ 4ನೇ ಶ್ಲೋಕವನ್ನು ಮನನ ಮಾಡೋಣ. ಬನ್ನಿ. ನಳಿನಿಜಿ, ಈ ಶ್ಲೋಕ ಹೇಳ್ತೀರಾ? ಹೇಳ್ಬಿಟ್ಟು ಅದರ ಅರ್ಥವನ್ನು ಹೇಳ್ತೀರಾ? ಹಾಮ ಹೇಳ್ತೇನೆ. ಎಲ್ಲ ಆತ್ಮಜ್ಯೋತಿಗಳಿಗೆ ನಮಸ್ಕಾರ. ನಳಿನಿ ದಲಗತ ಜಲಮತಿ ತರಲಂ ತದ್ವಜ್ಜೀವಿತಂ ಅತಿಶಯ ಚಪಲಂ ವಿದ್ಧಿವ್ಯಾ ಲೋಕಂ ಶೋಕ ಹತಂ ಚ ಸಮಸ್ತಂ. ಅರ್ಥ: ಕಮಲದ ಎಲೆ ಮೇಲಿನ ನೀರು ತುಂಬಾ ಅಸ್ಥಿರವಾಗಿದೆ, ಹಾಗೆಯೇ ಜೀವನವು ಅತ್ಯಂತ ಅಸ್ಥಿರವಾಗಿದೆ. ಇಡೀ ಪ್ರಪಂಚವು ರೋಗ ಮತ್ತು ನಾನು ನನ್ನದು ಎಂಬ ಅಹಂಕಾರ ಮತ್ತು ದುಃಖದಿಂದ ತುಂಬಿದೆ ಎಂದು ತಿಳಿ. ಭಜಗೋವಿಂದಂ ಭಜಗೋವಿಂದಂ. ಇಲ್ಲಿ ಮಾನವ ಜೀವನವು ಹೆಂಗಿದೆ ಅಂತ ಶಂಕರಾಚಾರ್ಯರು ಅಲಂಕಾರವಾಗಿ ವರ್ಣಿಸಿದ್ದಾರೆ. ಕಮಲದ ಎಲೆ ಮೇಲೆ ಏನ್ ನೀರ್ ನಿಂತಿರುತ್ತಲ್ಲ, ಅಷ್ಟ ಅಸ್ಥಿರವಾಗಿದೆ ಅಂತ. ಅದು ಆ ಬಿಂದು ಇದೆ ಅಲ್ಲ, ಹೊಳಿತಾ ಇದೆ ಅಂತೆ. ಹೊಳಿತಾ ಇದ್ರೆ ನಾವೆಲ್ಲ ಏನ್ ಮಾಡ್ತೀವಿ, ಏನೋ ಹೊಳಿತಾ ಇದೆ, ದೂರ ನೀರಿದೆ ಅಂತ ಹೆಂಗೆ ಸಿಲ್ವರ್ ಸಿಲ್ವರ್ ಅನ್ಕೊಂಡು ಓಡ್ತಾ ಇದೀವಿ ಈ ಜೀವನನ. ಸಿಲ್ವರ್ ಇಲ್ಲ, ಗೋಲ್ಡ್ ಇಲ್ಲ, ಕೊನೆಗೇನು ಇಲ್ಲ. ಹೊಳೆಯುವ ಜಲ ಬಿಂದುವಿನಂತೆ ಅನಿಶ್ಚಿತ. ಅದು ಬರೀ ಸೂರ್ಯನ ರಶ್ಮಿ ಕಿರಣಕ್ಕೆ ಅದು ಫಳ 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 ಹೊಳಿತಾ ಇದೆ. ಅದು ನಶ್ವರ ಅಂತ ಶಂಕರಾಚಾರ್ಯರು ಕ್ಲೀನ್ ಆಗಿ ಹೇಳಿದ್ದು. ಅದೇ ತರ ನಮ್ಮ ಜೀವನವು ಅನಿಶ್ಚಿತ. ಮತ್ತೆ ಈ ಅನಿಶ್ಚಿತ ಬಾಳು ಮೊದ್ಲು ಅನಿಶ್ಚಿತ ಅಂತ ಹೇಳ್ಬಿಟ್ರು. ಆಮೇಲೆ ಸೆಕೆಂಡ್ ರೌಂಡ್ ಏನ್ ಮಾಡಿದ್ರು, ವಿದ್ಧಿ ವ್ಯಾಧ್ಯಭಿಮಾನಗ್ರರತಂ ಅಂತ ಹೇಳಿದ್ರು. ಎರಡನೇ ಇದರಲ್ಲಿ ರೋಗ, ಬರೀ ದೇಹಕ್ಕೆ ರೋಗ ಬಂದ್ರೆ ಪರವಾಗಿಲ್ಲ, ನಾನು ನನ್ನದು ಅನ್ನೋ ಈ ರೋಗದಲ್ಲಿನೂ ಸಿಕ್ಕಾಕೊಂಡ್ಬಿಟ್ಟಿದೀವಿ. ನೂರಾರು ರೋಗ ರುಜಿನಗಳಿಂದ ಈ ದೇಹಕ್ಕೆ ಸಖತ್ ಬರ್ತಾ ಇದೆ. ನೋಡಿ, ಇಂತಹ ಜೀವನನ ನಾವು ಏನೇನೋ ಅನ್ಕೊಂಡು ಇಷ್ಟು ದಿವಸ ಬದುಕಿ ಬಂದಿದೀವಿ. ಇವಾಗಾದ್ರೂ ಗುರು ಆಶೀರ್ವಾದದಿಂದ ನಮಗೆ ಜ್ಞಾನೋದಯ ಆಗಿ ಈ ನಶ್ವರವಾದ ಜಗತ್ತನ್ನ ಬಿಟ್ಬಿಟ್ಟಿದೀವಿ. ಇವಾಗ ಇದು ಬ್ಯಾಡ ಬಿಡ ಅಂತ. ಈಗ ಇನ್ನೊಂದು ತತ್ವ ಬೇರೆ ಹೇಳಿದ್ದಾರೆ ಇದರಲ್ಲಿ, ಕಮಲದ ಇದನ್ ಮಾಡ್ಕೊಂಡು, ಅದ್ ಬೇಡಪ್ಪ, ಅದೆಲ್ಲ ಬೇಡ 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 ಅಂತ. ಕಮಲ ನೀರ್ನಲ್ಲೇ ಹುಟ್ಟತ್ತೆ, ನೀರಿನಲ್ಲಿ ಬೆಳೆಯತ್ತೆ, ನೀರಿನಲ್ಲಿ ಬಾಳತ್ತೆ, ಮತ್ತೆ ಕೊನೆಗೆ ನೀರಿನಲ್ಲೇ ಅಂತ್ಯಗೊಳ್ಳುತ್ತದೆ. ಹಂಗೆ ನೀರಿನ ಹೊರಗೆ ಹೂವು, ಬೀಜ ಎಲ್ಲಿದೆ, ಬೀಜನೂ ಅದ್ರ ಒಳಗೆ ಇದೆ. ಸೊ ತಾವರೆ ಹೂ ನೀರಿನ ಮತ್ತೊಂದು ಸ್ವರೂಪ ಅಂತ ಹೇಳ್ಬೋದು. ನೀರೇ ಅದು. ತೋರಿಸ್ತಾ ಇದ್ದಾರೆ ನೋಡಲ್ಲಿ, ತಾವರೆ ಹೂವು ನೀರಿನ ಸ್ವರೂಪ. ಸೊ ಆ ದಳದ ಮೇಲೆ ಏನ್ ಅಲಗಾಡ್ತಾ ಇದ್ದ ಜಲ ಬಿಂದು ಮತ್ತೆ ಕೊಳನೂ ಇದೆ ಅಲ್ಲಿ. ಕೊಳದ ಜಲದೊಡನೆ ಬೆರೆಯುವ ಸ್ಥಿತಿ ಏನಿದೆ ಅಲ್ವಾ, ಅದು ನಾನೇ ಅಂತ ಹೇಳ್ತಾ ಇದೆ. ಯಾವುದು? ನೀರಿನ ಬಿಂದು ಇದೆ ಅಲ್ಲ, ನಾನು ನೀನು ಒಂದೇ, ತತ್ವಮಸಿ ಅಂತ ತೋರಿಸ್ತಾ ಇದೆ ಇಲ್ಲಿ. ಸೊ ಈ ಸತ್ಯವನ್ನ ಮಹಾವಾಕ್ಯದಲ್ಲಿ ಶಂಕರಾಚಾರ್ಯರು ಪ್ರತಿಪಾದಿಸಿದ್ದಾರೆ. ನಳಿನಿ ದಲಗತ ಜಲಮತಿ ತರಲಂ ಅಂತ. ಅದು ಅನಿಶ್ಚಿತ, ನಶ್ವರ. ಸೊ ನಾವು ಯಾವಾಗ ಒಳಗಡೆ ಇರೋದು ನೀನು, ಎರಡು ಪರಬ್ರಹ್ಮ ಒಂದೇ ಅಂತ ತಿಳ್ಕೊಂಡ್ರೆ ಈ ಜನನ ಮರಣ ಚಕ್ರದಿಂದ ಪಾರಾಗ್ತೀವಿ. ತತ್ವಮಸಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟ ಹೇಳಿ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ನಳಿನಿಜಿ. ನಾಗಲಕ್ಷ್ಮಿಜಿ, ನೀವು ಶ್ಲೋಕ ಹೇಳ್ಬಿಟ್ಟು
ಇದ್ರ ಬಗ್ಗೆ 2 ಮಾತುಗಳನ್ನ ಹೇಳ್ತೀರಾ? ಓಕೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಳಿನಿ ದಾಲಗತ ಜಲಮತಿ ತರಲಂ ತದ್ವಜ್ಜೀವಿತ ಮತಿಶಯ ಚಪಲಂ ವಿಧಿ ವ್ಯಾಧ್ಯಭಿಮಾನಗ್ರಸ್ತಂ ಲೋಕಂ ಶೋಕಹತಂಚ ಸಮಸ್ತಂ. ಇದರಲ್ಲಿ ಶಂಕರಾಚಾರ್ಯರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಕಮಲದ ಎಲೆ ಮೇಲೆ ಹೇಗೆ ನೀರ್ ಹನಿ ಇದ್ದು ಅದು ಒಂದ್ ಸ್ವಲ್ಪ ಹೊತ್ತಿಗೆ ಅದು ಒಡೆದ್ಬಿಟ್ಟು ಮಾಯ ಆಗೋಗುತ್ತೋ, ಹಾಗೆ ನಮ್ ಜೀವನ ಕೂಡ ಅನಿಶ್ಚಿತ ಆಗಿದ್ದು. ಈಗ ಇದ್ದೋರು ನಾಳೆ ಇರಲ್ಲ, ಅಥವಾ ಹೇಗೆ ಬೇಕಾದ್ರೂ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಈ ಕಮಲದ ಹನಿ ಮೇಲೆ ಇರೋದು ನೀರು ಸೂರ್ಯನ ಶಾಖಕ್ಕೆ ಆವಿ ಬೇಕಾದ್ರೂ ಆಗ್ಬೋದು. ಹಾಗಾಗಿ ಇಲ್ದೆ ಅದು ಹೊರಟೋಗುತ್ತೆ, ಒಂದ್ ಸ್ವಲ್ಪ ಹೊತ್ತು ಹೊರಟೋಗ್ಬೋದು. ಇದೇ ರೀತಿ ಮನುಷ್ಯನ್ ಬದುಕು ಅಷ್ಟೆ. ಏನಾದ್ರೂ ರೋಗ ರುಜಿನ ಬರ್ಬೋದು, ಇಲ್ದೇ ಇದ್ರೆ ಇನ್ನೇನೋ ತೊಂದ್ರೆ ಆಗ್ಬೋದು, ಇಲ್ದೇ ಇರೋ ಒಂದು ಆಕ್ಸಿಡೆಂಟ್ ಆಗ್ಬೋದು. ಹೀಗಾಗಿ ಅದು ಶಾಶ್ವತ ಅಲ್ಲ, ಯಾವತ್ತು ಬೇಕಾದ್ರೂ ಅವನು ಹೋಗ್ಬಹುದು ಅಂತ. ಈಗ ಎಲ್ರಿಗೂ ಗೊತ್ತು ಬಾಳು ನಶ್ವರ ಅಂತ. ಆದ್ರೆ ಅವನು ಬದುಕಿರುವಾಗ ಯಾವಾಗ್ಲೂ ನಾನೇ ಅವನ್ಗೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಗೊತ್ತಾಗುತ್ತೆ ಏನು ಇಲ್ಲ, ನಾವ್ ಅಂದಂಗೆ ಏನು ನಡೆಯಲ್ಲ ಅನ್ಕೊಂಡು. ಯಾಕಂದ್ರೆ ಒಂದ್ ಸ್ವಲ್ಪ ದಿವ್ಸಕ್ಕೆ ಯಾವತ್ತು ಏನ್ ಬೇಕಾದ್ರೂ ಅವನಿಗೆ ಆಗ್ಬೋದು, ಇಲ್ದೇ ಇದ್ರೆ ಅವ್ನ ಮನೇಲಿ ಇರೋರು ಯಾರಿಗಾದ್ರೂ ಮೆಂಬರ್ಸ್ಗಾಗ್ಬೋದು. ಆಗಿ ಆತರ ಹೇಳಕ್ಕಾಗಲ್ಲ. ಇದು ಮಾಮೂಲಿ ಇರೋದು, ಇದು ಸೃಷ್ಟಿಲಿ ನಡೀತಾ ಇರೋದು. ಆಮೇಲೆ ಇಷ್ಟೆಲ್ಲ ತಿಳಿದ್ಮೇಲೆ ನಾವು ಏನೇ ಆಗ್ಲಿ ನಮ್ಮ 3 ದಿನದ ಬದುಕಿನಲ್ಲಿ ವ್ಯರ್ಥವಾಗಿ ಕಾಲ ಕಳಿಬಾರ್ದು. ಏನಾದ್ರೂ ಏನಾಗುತ್ತೋ ಅದು ಒಂದು ಒಳ್ಳೆ ಕೆಲಸ ಮಾಡ್ತಾ ಇರ್ಬೇಕು, ಸುಮ್ನೆ ಕೂತ್ಕೋಬಾರ್ದು. ಯಾಕಂದ್ರೆ ಏನೇ ಆಗ್ಲಿ ದೇವರು ಪ್ರಾಣಿಗಳಿಗೆಲ್ಲ ವಿವೇಕ ಅನ್ನೋದು ಕೊಟ್ಟಿರ್ತಾನೆ. ಆದ್ರಿಂದ ನಾವ್ ಅದನ್ನ ಉಪಯೋಗಿಸ್ಕೊಂಡು ಜೀವನದಲ್ಲಿ ಸರಿಯಾಗಿ ಬದುಕಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನಾವು ಹುಟ್ಟಿದ್ಮೇಲೆ ಸಾಯ್ಲೇಬೇಕು. ಜಾತಸ್ಯ ಹಿ ಧ್ರುವ ಮೃತ್ಯು ಅಂತ. ಹೇಗಿದ್ರು ಮರಣ ಇಂಥ ಟೈಮಲ್ಲಿ ಹೋಗ್ಬೇಕು ಅಂತ ಬರ್ದೇ ಇರುತ್ತೆ ನಮ್ಮ ಹಣೆಯಲ್ಲಿ. ಹೀಗಾಗಿ ನಾವು ಎಲ್ಲದಕ್ಕೂ ರೆಡಿನೂ ಆಗಿರ್ಬೇಕು. ನಾವೀಗ ಏನೋ ಒಂದು ಹುಟ್ಟದಬ್ಬ ಬಂದ್ರೆ ಏನೋ ತುಂಬಾ ಸಂತೋಷದಿಂದ ಸಿಕ್ಕಾಬಟ್ಟೆ ಸಂಭ್ರಮದಿಂದ ಆಚರಿಸ್ಕೊತಾ ಇರ್ತೀವಿ. ಆದ್ರೆ ಅದ್ರ ಹಿಂದೆನೆ ಒಂದ್ ಸತ್ಯ ಇರುತ್ತೆ. ನಮ್ಗೆ ವಯಸ್ಸಾಗ್ತಾ ಇದೆ, ಇನ್ನೇನು ಸಾವಿನ ಹತ್ರ ನಾವು ಹೋಗ್ತಾ ಇದೀವಿ ಅನ್ನೋದು ಗೊತ್ತಾಗ್ತಾ ಇರುತ್ತೆ ಅದು. ಹೀಗಾಗಿ ನಾವು ಬದುಕಿರುವಾಗ ಆಮೇಲೆ ಇನ್ನೊಂದು ಇದು ನಾವು ಯಾವ ರೀತಿ ಬದುಕಬೇಕು ಅಂದ್ರೆ, ಪದ್ಮಪತ್ರ ಮಿವಾಂಬಸ ಅಂತ ಅನ್ನೋ ತರ. ಇವಾಗ ಅದ್ರ ಮೇಲೆ ಕಮಲದ ಹೂ ಮೇಲೆ ನೀರಿದ್ರು ಅದು ಅಂಟಿರಲ್ಲ. ಅದೇ ರೀತಿ ನಾವು ಸಂಸಾರಕ್ಕೆ ಅಂಟ್ಕೊಂಡಿದ್ರು ಕೂಡ ನಾವು ಅದರಲ್ಲಿ ಹೆಚ್ಚು ಇನ್ವಾಲ್ವ್ ಆಗ್ಬಾರ್ದು, ಅದ್ರ ಜಂಜಾಟಕ್ಕೆ ಸಿಕ್ಕಾಕೋಬಾರ್ದು ಅನ್ನೋದನ್ನ ಇಲ್ಲಿ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ ಅಂತ ಇಷ್ಟ್ರ ಮಟ್ಟಿಗೆ ತಿಳ್ಕೊಂಡಿದ್ದೀನಿ ನಾನು. ತುಂಬಾ ಚೆನ್ನಾಗಿ ಹೇಳಿದಿರಾ ನಾಗಲಕ್ಷ್ಮೀಜಿ, ಧನ್ಯವಾದಗಳು. ಥ್ಯಾಂಕ್ ಯು. ಪ್ರಿಯಾಂಕಾ ಅವರು ಹೇಳ್ತೀರಾ? ಹಾ ಅಮ್ಮ ಹೇಳ್ತೀನಿ. ನಳಿನಿ ದಳಗತ ಜಲಮತಿ ತರಲಂ ತದ್ವದ್ವಿ ಜೀವಿತ ನಳಿನಿ ಜೀವಿತ ವಿತಂ ಅತಿಶಯ ಚಪಲಂ. ಸಾರಿ ತದ್ವತ್ ಜೀವಿತ ವಿತಂ ಅತಿಶಯ ಚಪಲಂ. ನಳಿನಿ ದಳಗತ ಜಲಮತಿ ತರಲಂ ತದ್ವದ್ವಿವಿತ ಅತಿಶಯ ಚಪಲಂ
विद्धि व्याध्यभिमानाग्रस्तं लोकं शोकहतं च समस्तम्. ಇದರಿಂದ ನೀವೇನ್ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದನ್ನ ತಿಳಿಸ್ಕೊಡಿ. ಇದರಲ್ಲಿ ನನಗೆ ಅರ್ಥ ಆಗಿದ್ದು, ಈ ಜೀವನ ಇದು ಅಸ್ಥಿರವಾಗಿ ಈ ಈ ನಾನು ನಂದು ಈ ರೀತಿ ಈ ಈ ಅಹಂಕಾರ, ಇದು ಈ ಈ ಅಹಂಕಾರದಿಂದ ಈ ದುಃಖ, ಇದರಿಂದ ಇದು ತುಂಬಿದೆ. ಇದು ಹಿಂಗಿದೆ ಅಂತ ಗೊತ್ತಾದ್ರೆ ಇದು ಅಸ್ಥಿರ ಅಂತ, ಈ ಆಸೆ ಅನ್ನೋದು ನಮಗೆ ದುಃಖಕ್ಕೆ ಕಾರಣ. ಈ ಜೀವನ ಅತ್ಯಂತ ಅಸ್ಥಿರವಾಗಿದೆ ಅಂತ ಇದನ್ನ ತಿಳ್ಕೊಂಡ್ರೆ, ಹಂಗಿದ್ರೆ ಸ್ಥಿರವಾಗಿರೋದು ಇದೆ. ಈ ಸ್ಥಿರವಾಗಿರುವಂತ ಸತ್ಯ ಇದೆ. ಈ ಇಲ್ಲಿ ಕಮಲದ ಎಲೆಯ ಮೇಲಿನ ನೀರು, ಈ ಕಮಲನ ನಾವು ಜ್ಞಾನದ ಸಂಕೇತ. ಇದು ಕಮಲ, ಇದ್ರ ಮೇಲಿನ ಎಲೆ ಮೇಲಿರುವಂತ ನೀರಿನ ಹಾಗೆ ಈ ನಮ್ಮ ಜೀವನ ಇದು ಅಸ್ಥಿರ, ಇದು ಸ್ಥಿರ ಅಲ್ಲ. ಈ ಶರೀರನು ಇದು ಸ್ಥಿರವಾದದ್ದಲ್ಲ. ಇದ್ರಲ್ಲಿರೋದು ಸತ್ಯವಾಗಿ ನಮ್ಮಲ್ಲೊಂದು ಶುದ್ಧ ಚೈತನ್ಯ ಇದೆ. ಒಂದು ಶುದ್ಧ, ಇದೊಂದು ಜೀವಾತ್ಮ. ಹೀಗೆ ಇಲ್ಲಿ ಹೇಳಿರೋ ಹಾಗೆ ಈ ಸತ್ಯ, ಈ ಅಹಂಕಾರ, ಈ ದುಃಖ, ಇದು ಅಸ್ಥಿರ ಅನ್ನೋ ಸತ್ಯ ಗೊತ್ತಾಯ್ತು ಅಂದ್ರೆ, ಇನ್ನೊಂದು ಸ್ಥಿರವಾದ ಸತ್ಯ ಅದೇ ಈ ಜೀವನ ಅನ್ನೋದು ನೀರಿನ ಹಾಗೆ, ಈ ಎಲೆ ಮೇಲಿರೋ ಹನಿ, ನೀರಿನ ಹನಿ ಹಾಗೆ. ಈ ಹನಿ ಹೆಂಗೆ ಸ್ಥಿರವಾಗಿರಲ್ವೋ ಹಾಗೆ ಇದು ಯಾವುದು ಸ್ಥಿರವಾಗಿ ಇರೋದಿಲ್ಲ. ಈ ನಾನು ಅನ್ನೋದು, ಈ ಅಹಂಕಾರ, ಬೇಜಾರು, ದುಃಖ, ಇದು ಯಾವುದು ಸ್ಥಿರ ಅಲ್ಲ. ಇದು ಬದಲಾಗ್ತಾ ಇದೆ. ಸ್ಥಿರವಾಗಿರೋದು ನಮ್ಮಲ್ಲಿದೆ. ಆ ಸ್ಥಿರವಾಗಿರೋದ್ರ ಜೊತೆಲಿ ನಾವು ಇದ್ರೆ ಸದಾ ನಮಗೆ ಆನಂದ, ಸಂತೋಷ, ಶಾಂತಿ. ಆ ಸ್ಥಿರ ಯಾವ್ದು ಅನ್ನೋದನ್ನ ತಿಳ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಅಂತ ನಂಗೆ ಅರ್ಥ ಆಯ್ತು ಅಮ್ಮ. ಧನ್ಯವಾದಗಳು. ಧನ್ಯವಾದಗಳು ಪ್ರಿಯಾಂಕಾಜಿ. ಕುಸುಮಾಜಿ ಹೇಳ್ತೀನಿ. ತಾವು ಹೇಳ್ತೀರಾ? ನಳಿನೀದಲಗತ ಜಲಮತಿ ತರಲಂ ತದ್ವಜ್ಜೀವಿತ ವಿತಮತಿಶಯ ಚಪಲಂ ವಿದ್ಧಿ ವ್ಯಾಧ್ಯಭಿಮಾನಗ್ರಸ್ತಂ ಲೋಕಂ ಶೋಕಂ ಹತಂ ಚ ಸಮಸ್ತಂ. ಕಮಲದ ಎಲೆ ಹೇಗೆ ಅಸ್ಥಿರವಾಗಿದೆ, ಹಾಗೆಯೇ ನಮ್ಮ ಜೀವನವೂ ಅಸ್ಥಿರವಾಗಿರುತ್ತೆ. ನಮ್ಮ ಅಹಂಕಾರ ಎಲ್ಲ ಬಿಟ್ಟು ಗುರುಗಳ ಮೂಲಕ ನಾವು ಗುರುಗಳ ಮೂಲಕ ಹೋಗಿ, ವರ್ಡ್ ಹೇಳಕ್ ಬರಲ್ಲ, ನನಗೆ ಬರ್ತಾ ಇಲ್ಲ. ಪರವಾಗಿಲ್ಲ ಬಿಡಮ್ಮ, ಅಷ್ಟೇ. ಪರವಾಗಿಲ್ಲ, ಏನ್ ಗೊತ್ತಾಗುತ್ತೆ ಅದನ್ನ ಹೇಳಿ. ಅಷ್ಟೇ ಆಗತ್ತೆ. ಅಹಂಕಾರ ಎಲ್ಲ ಬಿಟ್ಬಿಟ್ಟು ಗುರುಗಳ ಮೂಲಕ ನಾವು ಬರ್ಬೇಕು ಅಂತ ಅನ್ಕೊಂತೀನಿ ಅಷ್ಟೇ. ಆ ವರ್ಡ್ ಗೊತ್ತಾಗ್ತಾ ಇಲ್ಲ ಹೇಳಕ್ಕೆ. ಹೇಳ್ಬೋದು ನೀವು ಜ್ಞಾಪಿಸ್ಕೊಂಡು. ಇಲ್ಲ ಪರವಾಗಿಲ್ಲ. ನೀವು ತಿಳ್ಕೊಂಡಿದ್ರೆ ಸಾಕಷ್ಟೇ. ಸರಿ, ಹೌದು. ಧನ್ಯವಾದಗಳು ಕುಸುಮಾಜಿ. ಲಕ್ಷ್ಮೀಜಿ ತಾವು ಹೇಳ್ತೀರಾ? ನಳಿನೀದಲ ಗತಜಲಂ ಮತಿತರಲಂ ತದ್ವಿದ್ವೀರಿತ ವಿತಮತಿಶಯ ಚಪಲಂ ವಿದ್ಧಿ ವ್ಯಾಧ್ಯಭಿಮಾನಗ್ರಹಸ್ತಂ
ಲೋಕ ಶೋಕಃ ತಂತ ಸಮಸ್ತಂ. ಇದ್ರ ಅರ್ಥ ಈಗ ನಾಗಲಕ್ಷ್ಮಿ ಅಮ್ಮ ಹೇಳಿದ್ರು ಅಮ್ಮ, ಆ ನೀರ್ನೊಳಗ್ ಎಲೆ ಮೇಲೆ ನೀರಿದ್ರುನು ಅದ ನೀರಿಗೆ ಎಲೆ ಅಂಟ್ಕೊಂಡಿರಲ್ಲ ರೀ, ಎಲೆಗ್ ನೀರ್ ಅಂಟ್ಕೊಂಡಿರಲ್ಲ ರೀ. ಅದ್ ಮತ್ ಶೈನಿಂಗ್ ಮಾತ್ರ ಇರ್ತೈತ್ರಿ, ಅದು ಫಳ ಫಳ ಹೊಳಿತಾ ಇರ್ತೈತ್ರಿ. ಅದ ತರ ನಮ್ ಜೀವನ ಅನ್ನೋದು. ನಮ್ ಜೀವನದೊಳಗ್ ನಾವ್ ಏನೋ ಒಂದ್ ಸಾಧಿಸಿದ್ರುನು ಅದು ಕೊನೆವರೆಗೂ ಇರ್ತೈತ್ರಿ. ಆದ್ರೆ ಜೀವನಕ್ಕ ನಾವ್ ಅಟ್ಯಾಚ್ ಆಗಿರ್ಬಾರ್ದ್ರಿ, ಅಂಟ್ಕೊಂಡಿರ್ಬಾರ್ದು ಯಾವಾಗ್ಲೂನು. ಹೆಂಗ್ ಬರ್ತೈತ ಹಂಗ ಹೋಗ್ಬೇಕಂತ ಹೇಳಿ ನನಗ್ ಹಂಗ ಅನ್ಸುತ್ತೆ. ಈಗ ಅದು ನೀರು ಎಲೆ ಮೇಲೆ ನೀರಿದ್ದಾಗ ಗಾಳಿ ಬರ್ಬೋದು, ಅಥವಾ ಜೋರಾಗಿ ನೀರ್ ಅದ್ರ ಮೇಲೆ ಇನ್ನೊಂದ್ ಬೀಳ್ಬೋದು. ಏನಾರ ಆಗಿ ಅದ್ ನೀರ್ ಹೋಗಬಹುದು, ಅಥವಾ ಹಂಗ ಬಾಳೋ ತನಕ ಇರ್ಲೂಬಹುದು. ಆದ್ರೆ ಅಂಟ್ಕೊಂಡಿರಲ್ಲ ಅಮ್ಮ. ಆ ತರ ನಮ್ ಜೀವನ ಅಂತ ಹೇಳಿ ನನಗ್ ಹಂಗ ಅನಿಸ್ತು ಅಮ್ಮ. ಆಮೇಲೆ ಹೆಚ್ಚಾಗಿ ಎಲ್ಲಾ ನಾವು ಕಾಣೋ ಪ್ರಕಾರ ಅತಿ ಹೆಚ್ಚಾಗಿ ಕಮಲನ ಇದನ್ ಮಾಡ್ತಾರೆ. ಯಾಕಂದ್ರೆ ಶಾಶ್ವತ ಅಲ್ಲ ಅಮ್ಮ. ಇವತ್ ಲಕ್ಷ್ಮಿ ಬರ್ತಾಳ ಮತ್ ಹೋಗ್ತಾಳ. ಸರಸ್ವತಿಗಳನ್ನು ಹೆಚ್ಚಾಗಿ ನಾವು ಕಮಲದ ಮೇಲೆನ ನೋಡ್ತೇವೆ. ಆ ತರ ಸ್ಥಿರ ಅಲ್ಲ ಅಂತ ಹೇಳಿದಾಗ ಅದ್ ನಾವು ತಿಳ್ಕೊಂಡಾಗ ಅದು ಸ್ಥಿರ ಆಗ್ತೈತಿ ಅಮ್ಮ. ಈಗ ಅಕಸ್ಮಾತ್ ಈಗ ಅದು ಅದ್ ಒಳಗಡೆದ್ ಅರ್ಥ ನಾವು ತಿಳ್ಕೊಂಡು ಚಂದಾಗಿ ಜೀವನ ನಡೆಸಿದ್ರ ಅದು ಹೆಂಗ್ ಶೈನಿಂಗ್ ಎಲೆ ಮೇಲೆ ನೀರು ಹೆಂಗ್ ಫಳ 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 ಸನ್ಲೈಟ್ ಹೊಳಿತೈತೋ ಆ ತರ ನಾವೂನು ಹೊಳಿತೇವಿ ಅಂತ ಹೇಳಿ ಜೀವನ ಅರ್ಥ ಮಾಡ್ಕೊಂಡ್ರೆ ನಮಗೂ ಹೊಳ್ಯಾಕ್ ಸಾಧ್ಯ ಅಂತ ಹೇಳಿ ನನಗ್ ಹಂಗ ಅನಿಸ್ತು. ಥ್ಯಾಂಕ್ ಯು. ಧನ್ಯವಾದಗಳು ಲಕ್ಷ್ಮೀಜಿ. ಮಂಗಳಾಜಿ ತಾವ್ ಹೇಳ್ತೀರಾ? ನಮಸ್ಕಾರ. ನಳಿನೀದಲ ಗತ ಜಲ ಮತಿ ತರಲಂ ತದ್ವಿದ್ದೀವಿತ ಮತಿಶಯ ಚಪಲಂ ವಿದ್ಧಿ ವ್ಯಾಧ್ಯಭಿಮಾನಗ್ರಸ್ತಂ ಲೋಕಂ ಶೋಕಹತಂ ಚ ನಮಸ್ತಂ. ಕಮಲದ ಎಲೆಯ ಮೇಲಿನ ನೀರು ತುಂಬಾ ಅಸ್ಥಿರವಾಗಿದೆ, ಹಾಗೆಯೇ ಜೀವನವು ಅತ್ಯಂತ ಅಸ್ಥಿರವಾಗಿದೆ. ಇಡೀ ಪ್ರಪಂಚವು ರೋಗ ಮತ್ತು ನಾನು ನನ್ನದು ಎಂಬ ಅಹಂಕಾರ ಮತ್ತು ದುಃಖದಿಂದ ತುಂಬಿದೆ ಎಂದು ತಿಳಿಯಿತು. ಅಂದ್ರೆ ಕಮಲದ ಎಲೆ ಮೇಲೆ ನೀರು ಅದು ನಿಂತಿರುತ್ತೆ, ಅದು ಅಂದ್ರೆ ಅದು ಸ್ಥಿರ ಅಲ್ಲ, ಯಾವಾಗ ಬೇಕಾದ್ರೂ ಜಾರ್ಕೊಂಡು ಬೀಳ್ಬೋದು. ಹಾಗೆಯೇ ನಮ್ಮ ಈ ದೇಹದೊಳಗಿರೋ ಆತ್ಮ ನಮ್ಮ ಒಂದು ಗತಿ ಅಂದ್ರೆ ಆ ಟೈಮ್ ಬಂದಾಗ ಹೋಗ್ಬೋದು. ಆ ಜೀವನ ಈ ಜೀವ ಇರೋವರೆಗೂ ಈ ಅಸ್ಥಿ ಮೇಲೆ ಒಳಗಿರೋ ಆತ್ಮ ನಾವಿರೋವರೆಗೂ ಏನೇನ್ ಮಾಡ್ಬೋದು, ಏನೇನ್ ನಡಿಬೋದು. ಒಂದ್ ವೇಳೆ ಪ್ರಪಂಚದಲ್ಲಿ ದುಃಖ ಆಗ್ಬೋದು, ಸುಖ ಆಗ್ಬೋದು, ಕೋಪ, ಏನೇನೋ ಮನ್ಸಿಗೆ ಗೊಂದಲ ಇವೆಲ್ಲ ಬರ್ಬೋದು. ಆದ್ರೆ ಒಳಗಿರೋ ಆತ್ಮ ಯಾವಾಗೂನು ಸ್ಥಿರವಾಗಿರುತ್ತೆ, ಯಾವ್ದಕ್ಕೂ ಅದು ಅಂಟ್ಕೊಳ್ಳಲ್ಲ ಅನ್ನೋ ತರ ಈ ಕಮಲದ ಮೇಲಿನ ಎಲೆ ಈ ತರ ನನ್ಗನ್ಸ್ತಿದೆ. ನಾನು ನನ್ನದು ಎನ್ನೋ ಅಹಂಕಾರ ದುಃಖದಿಂದ ತುಂಬಿದೆ. ಅಂದ್ರೆ ಈ ದೇಹ ನಾನು ಅನ್ನೋದು ಈಗ ನೋಡಿದ ತಕ್ಷಣ ಹೊರಗಡೆ ಇದ್ಬೇಕು, ಇದು ನಂದು ಅನ್ನೋದು ಈ ತರ ಒಂದು ಅಹಂಕಾರದಿಂದ ತುಂಬಿದೆ. ಇದನ್ನೆಲ್ಲ ನಾವು ಅಂದ್ರೆ ಗುರುವಿನ ಮೂಲಕ ಅದು ತಿಳಿತಾ ನಾವು ಅದನ್ನ ತಿಳ್ಕೊಂಡಾಗ ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದ ಆತ್ಮ ಶಿವ ನಾನೇ ಅಂತ ಪ್ರಭುಜಿ ಹೇಳ್ತಾ ಇರ್ತಾರೆ. ಇದನ್ನ ನಾನು ಅಳವಡಿಸ್ಕೊಂಡಿದ್ದೀನಮ್ಮ, ಅಷ್ಟಂತೂ ಗೊತ್ತಾಗ್ತಿದೆ. ಧನ್ಯವಾದಗಳು ಮಂಗಳಾಜಿ, ತುಂಬಾ ಸೊಗಸಾಗಿ ಹೇಳಿದ್ದೀರಾ. ಓಕೆ ಅಮ್ಮ. ಎಲ್ಲರೂ ತುಂಬಾ ಚೆನ್ನಾಗಿ ಹೇಳಿದ್ದೀರಾ. ಮೊದಲನೇ ಸಾಲಿನಲ್ಲಿ ಹೇಳ್ತಾರೆ ಕಮಲದ ಎಲೆಯ ಮೇಲಿನ ನೀರು ತುಂಬಾ ಅಸ್ಥಿರವಾಗಿದೆ. ಮೊದಲು ಶ್ಲೋಕ ನಾನು ಹೇಳ್ಬಿಡ್ತೀನಿ. ನಳಿನೀದಲಗತ ಜಲಮತಿ ತರಲಂ ತದ್ವಿಜ್ಜೀವಿತ ಮತಿಶಯ ಚಪಲಂ ವಿದ್ಧಿ ವ್ಯಾಧ್ಯಭಿಮಾನಗ್ರಸ್ತಂ ಲೋಕಂ ಶೋಕಹತಂ ಚ ಸಮಸ್ತಂ. ಮೊದಲನೇ ಸಾಲು ಆ ಕಮಲದ ಎಲೆಯ ಮೇಲಿನ ನೀರು ತುಂಬಾ ಅಸ್ಥಿರವಾಗಿದೆ. ನಳಿನಿ ದಳ ಅಂತಂದ್ರೆ ಕಮಲದ ದಳ ಅಂತಂದ್ರೆ ಅದರ
ಇದು ಪೆಟಲ್ ಅಂತ ಹೇಳ್ತೀವಲ್ಲ, ಅದರ ದಳ, ಅದರ ಮೇಲಿನ ನೀರು ಅಸ್ಥಿರ. ಅದನ್ನ ಜೀವನಕ್ಕೆ ಹೋಲಿಸಿದ್ದಾರೆ. ಹೇಗೆ ಅದು ಅಸ್ಥಿರ ಅಂತಂದ್ರೆ, ಒಂದ್ ಸ್ವಲ್ಪ ಗಾಳಿಗೆ ಏನಾದ್ರು ಬಂದ್ರೆ ಸಾಕು, ಅಥವಾ ಯಾವ್ದಾದ್ರು ಒಂದು ಕ್ರಿಮಿಕೀಟಗಳು ಒಂದು ಚೂರು ಅಲ್ಲಾಡ್ಸಿದ್ರೆ ಸಾಕು, ಆ ನೀರು ಬಿದ್ದೋಗ್ಬಿಡುತ್ತೆ. ಅದು ಅಲ್ಲೇ ನಿಂತ್ಕೊಂಡಿರೋದಕ್ಕೆ ಸಾಧ್ಯ ಇಲ್ಲ. ಮೊದ್ಲೇ ಕಮಲದ ಗಿಡಕ್ಕೆ ಸಪೋರ್ಟ್ ಇಲ್ಲ, ಅದು ನೀರಿನಲ್ಲಿ ಬೆಳೆಯುವಂಥದ್ದು. ಅದಕ್ಕೆ ಸಪೋರ್ಟ್ ಇಲ್ಲ, ಅದೇ ಅಲ್ಲಿ ಇಲ್ಲಿ ಓಲಾಡ್ತಾ ಇರತ್ತೆ. ಅದ್ರ ಎಲೆನೋ ಹಾಗೆ ಆ ಕಡೆ ಈ ಕಡೆ ಗಾಳಿಗೆ ಅದಕ್ಕೆ ಇದಕ್ಕೆ, ಅಥವಾ ಏನಾದ್ರು ಒಂದು ಕೀಟ ಬಂತು, ಒಂದು ಪ್ರಾಣಿನೇ ಬಂತು, ಅಲ್ಲಿ ನೀರಿನಲ್ಲಿ ಮೀನು ಇರುತ್ತೆ, ಕ್ರಿಮಿಕೀಟಗಳು ಇರುತ್ತವೆ. ಅವೆಲ್ಲ ಚಲಿಸಿದಾಗ ಮೇಲ್ಗಡೆಯಿಂದನೂ ದುಂಬಿ ಬರಬಹುದು. ಹೀಗೆಲ್ಲ ಆದಾಗ ಅವು ಅಸ್ಥಿರ, ಅದು ಹೋಗ್ಬಿಡುತ್ತೆ. ಆ ರೀತಿ ಈ ಕ್ಷಣ ನಾವು ಇದೀವಿ, ಇನ್ನೊಂದು ಕ್ಷಣದಲ್ಲಿ ನಾವು ಇರ್ತೀವೋ ಇಲ್ವೋ, ಹಾಗೆ ಅದಕ್ಕೆ ನಮ್ಮ ಜೀವನವನ್ನ ಹೋಲಿಸ್ತಾರೆ. ನೀವೆಲ್ಲ ತುಂಬಾ ಚೆನ್ನಾಗಿ ಹೇಳಾಗಿದೆ, ಮತ್ತೆ ನಾನೇನು ಹೇಳುವಂತದ್ದೇ ಏನಿಲ್ಲ. ಹಾಗೆ ಅದನ್ನ ಮತ್ತೆ ಮತ್ತೆ ನಾವು ಮನನ ಮಾಡ್ಕೊಂಡಾಗ ಎಷ್ಟು ನಿಶ್ಚಲವಾದಂಥದ್ದು ಈ ಬದುಕು ಅಂತ ಅಂದಾಗ ನಾವು ಪರಮಾತ್ಮನ ಕಡೆಗೆ ತಿರುಗೋದಕ್ಕೆ ಬಹಳ ಸಾಧ್ಯತೆಗಳು ಇರುತ್ತೆ, ತಿರುಗುತ್ತೀವಿ. ಅದ್ ಮತ್ತೆ ಮತ್ತೆ ನಾವು ಅದನ್ನ ಮನನ ಮಾಡಿದಾಗ. ಹಾಗೆ ವಿದ್ಯೆ ವ್ಯಾಧ್ಯಭಿಮಾನಗ್ರಸ್ತಂ ಲೋಕಂ ಶೋಕ ಹತಂಚ ಸಮಸ್ತಂ. 2ನೇ ಸಾಲಿನಲ್ಲಿ ಹೇಳ್ತಾರೆ, ರೋಗ ರುಜಿನಗಳು ಎಲ್ಲ ಇದೆ, ಜನ್ಮ ಮತ್ತೆ ಮೃತ್ಯು, ಜರ ವ್ಯಾಧಿ ಇವೆಲ್ಲವೂ ಜೀವನದಲ್ಲಿ ಸರ್ವೇ ಸಾಮಾನ್ಯ. ನಾವು ಹುಟ್ಟುತ್ತೀವಿ, ಸಾಯ್ತೀವಿ, ವೃದ್ಧಾಪ್ಯ ಇರುತ್ತೆ, ಮತ್ತೆ ರೋಗ ರುಜಿನಗಳು ಇರುತ್ತೆ, ಮತ್ತೆ ಸಂಕಟಗಳು, ವ್ಯಸನಗಳು ಎಲ್ಲ ಇರುತ್ತೆ. ಮಂಗಳಾಜಿ ತುಂಬಾ ಸೊಗಸಾಗಿ ಹೇಳಿದ್ರು. ಅವುಗಳನ್ನ ಮತ್ತೆ ಮತ್ತೆ ನೀನು ಜ್ಞಾಪಿಸ್ಕೋ, ಅದಿದೆ ಜೀವನದಲ್ಲಿ ಅಂತ. ಅದೆಲ್ಲ ಅಶಾಶ್ವತವಾದ್ರೂ ಜೀವನದಲ್ಲಿ ಅದು ಇದೆ ಅಂತ ಜ್ಞಾಪಿಸ್ಕೊಂಡಾಗ ನೀನು ಶಾಶ್ವತವಾದಂತಹ ದೇವರ ಕಡೆಗೆ, ಭಗವಂತನ ಕಡೆಗೆ ತಿರುಗ್ತೀಯ. ಆ ಕಡೆಗೆ ತಿರುಗು. ಇದನ್ನೆಲ್ಲ ನಾನು ಇಲ್ಲ, ನಾನು ತುಂಬಾ ನನ್ನ ಜೀವನ ಚೆನ್ನಾಗಿದೆ ಅಂತ ಬಿಟ್ಟು ನೀ ಅನ್ಕೊಂಡಿದ್ಯಾ, ಆದ್ರೆ ಅದೆಲ್ಲ ಶಾಶ್ವತ ಅಲ್ಲ, ಇದು ಇದೆ. ಇದನ್ನು ಸಹ ನೀನು ಆಲೋಚನೆ ಮಾಡು. ಎಷ್ಟು ಅಸ್ಥಿರ ನಿನ್ನ ಜೀವನ, ನಾನು ಎಷ್ಟೋ ದಿನ ಇರ್ತೀನಿ, ನಾನು ಶಾಶ್ವತವಾಗಿ ಇಲ್ಲೇ ಇರ್ತೀನಿ ಅಂತ ಎಲ್ಲ ಗಳಿಕೆಗಳನ್ನ ಮಾಡ್ತೀಯ ನೀನು, ಆದ್ರೆ ಅದ್ ಯಾವ್ದು ನಿನ್ನ ಹಿಂದೆ ಬರಲ್ಲ ಅನ್ನೋದು ಹಿಂದೆನೂ ತಿಳಿಸ್ಕೊಟ್ಟಿದ್ದಾರೆ, ಮುಂದೆನೂ ಹೇಳ್ತಾರೆ. ಮತ್ತೆ ಜೀವನದಲ್ಲಿ ಎಷ್ಟೊಂದು, ನೀನು ಇವತ್ತು ಹುಡ್ತೀಯ, ನಾಳೆ ಸಾಯ್ತೀಯ, ಅಥವಾ ಇನ್ನೊಂದು ಕ್ಷಣದಲ್ಲೇ ಇರ್ತೀಯೋ ಇಲ್ವೋ. ಮತ್ತೆ ಈ ಜೀವನ ಪ್ರಯಾಣದಲ್ಲಿ ವೃದ್ಧಾಪ್ಯನೂ ಇರುತ್ತೆ, ರೋಗಗಳು ಬರುತ್ತೆ, ಮತ್ತೆ ಬೇರೆ ಬೇರೆ ಏನೇನೋ ಘಟನೆಗಳನ್ನು ನಡೆದು ನಮ್ಗೆ ಮನಸ್ಸಿಗೆ ತೊಂದರೆಗಳು ಉಂಟಾಗತ್ತೆ. ಹೀಗೆಲ್ಲ ಇದೆ, ಅದನ್ನ ಜ್ಞಾಪಿಸ್ಕೊ. ಅವಾಗ ನೀನು ಭಗವಂತನ ಕಡೆಗೆ ನೀನು ಚಲಿಸ್ತೀಯ ಅನ್ನೋದನ್ನ ಇದ್ರಲ್ಲಿ ಹೇಳ್ತಾ ಇದ್ದಾರೆ ಅನ್ನೋದು ನನ್ನ ಅನಿಸಿಕೆ. ನಾವು ಸರ್ನ ಕೇಳೋಣ, ಇದರ ಸವಿವರವಾದ ವಿಶ್ಲೇಷಣೆಯನ್ನ ತಿಳಿದುಕೊಳ್ಳೋಣ. ಸರ್, ತಾವು ಇದನ್ನ ಅರ್ಥವನ್ನು ತಿಳಿಸ್ಕೊಡ್ತೀರಾ? ಧನ್ಯವಾದ ಅಮ್ಮ. ಈಗ ಒಂದು ಸಣ್ಣ ಉದಾಹರಣೆ ನಿಮ್ಮ ಮುಂದೆ ನಡೀತು, ನೀವೆಲ್ಲ ಗಮನ ಕೊಟ್ಟಿರ್ಬೋದು. ಈಗ ಇಲ್ಲಿ ಕನ್ನಡದಲ್ಲಿ ಒಂದು ತಪ್ಪಿತ್ತು, ತದ್ವಜ್ಜೀವಿತ ಮತಿಶಯ ಚಪಲ. ಇದು ಸಂಸ್ಕೃತದಲ್ಲಿರೋ ಪದಗಳು. ಇಲ್ಲಿ ಕನ್ನಡದಲ್ಲಿ ಆ ವಿತ ಅನ್ನೋದು ಇನ್ನೂ ಒಂದ್ಸರ್ತಿ ಇತ್ತು. ಸೊ ಹಾಗಾಗಿ ಕೆಲವರು ಓದ್ಬೇಕಾದಾಗ ತದ್ವಜ್ಜೀವಿತ ವಿತ ಮತಿಶಯ ಅಂತ ಪುನಃ, ನಾನು ಅದೇ ಕರೆಕ್ಟ್ ಅನ್ಕೊಂಡಿದ್ದೆ ಅಲ್ವಾ? ಆವಾಗ ನಾನು ಯಾಕೆ ಈ ತರ ಶಬ್ದ ಮಾಡ್ತಾ ಇದ್ದಾರೆ ಎಲ್ಲರೂ ಅಂತ ನಾನು ನೋಡಿದೆ. ಚಪಲಂ ಅದು ತದ್ವಜ್ಜೀವಿತಂ ಅತಿಶಯ ಚಪಲಂ ಆಗ್ಲಿ. ಸೊ ಹೀಗೆ ಯಾತಕ್ ತಪ್ಪು ಹೇಳ್ತಾ ಇದ್ದಾರೆ ಅಂತ ನೋಡಿದೆ. ಆಗ ನನ್ಗೆ ಅರಿವಾಯ್ತು, ಓ ಇಲ್ಲಿ ಒಂದು ಎಕ್ಸ್ಟ್ರಾ ವಿತ ಇದೆ ಅಂತ. ಆಗ ನಾನು ಓಪನ್ ಮಾಡಿದೆ, ಎಡಿಟ್ ಮಾಡೋಕ್ಕೆ ತೆಗೆದೆ. ಆಮೇಲಿಂದ ನಮ್ಮ ಮಂಗಳಮ್ಮ ಹೇಳಿದ್ರು, ಸರಿಯಾಗಿ ಹೇಳಿದ್ರು ಅಲ್ವಾ? ಅದನ್ನೇ ಇಲ್ಲಿ ನಮ್ಮ ಶಂಕರಾಚಾರ್ಯರು ಹೇಳ್ಕೊಡ್ತಾ ಇದ್ದಾರೆ. ಏನಂದ್ರೆ
ಪ್ರಪಂಚ ಅನ್ನೋದನ್ನ ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾಗ ತಪ್ಪಾಗಿ ಎಲ್ಲದಕ್ಕೂ ನನಗೆ ಗೊಂದಲ ಅಲ್ವಾ. ನನಗೆ ಮನಸ್ಸಂದ್ರೆ ಏನು ಅಂತ ಗೊತ್ತಿಲ್ಲ, ದೇಹ ಅಂದ್ರೆ ಏನು ಅಂತ ಗೊತ್ತಿಲ್ಲ, ನಾನು ಯಾರು ಅಂದ್ರೆ ಗೊತ್ತಿಲ್ಲ. ಯಾವಾಗ ಇದೆಲ್ಲ ನನಗೆ ಗೊತ್ತಿಲ್ಲ ಅವಾಗ ನನ್ನಲ್ಲಿ ಎಲ್ಲ ಬರೀ ಗೊಂದಲ, ಅಸ್ಥಿರತೆ, ಖಿನ್ನತೆ. ಇಲ್ಲಿ ನೋಡ್ತಾ ಇದ್ದೀರಿ ನೀವು ಚಿತ್ರದಲ್ಲಿ. ಏನಕ್ಕೆ ಇದೆಲ್ಲ ಬರುತ್ತೆ? ಎಲ್ಲ ರೋಗಗಳಿಗಿಂತ ಮುಖ್ಯವಾಗಿರೋ ರೋಗಗಳೇನು? ಈ ರೀತಿ ಈಗ ದೇಹದಲ್ಲಿ ರೋಗಗಳನ್ನ ನಾವೆಲ್ಲರೂ ಬೇಜಾರು ಮಾಡ್ಕೋತೀವಿ, ಅಯ್ಯೋ ದೇಹಕ್ಕೇನೋ ರೋಗ ಬಂತು ಅಂತ. ದೇಹದ ರೋಗಕ್ಕಿಂತ ಮನಸ್ಸಿನ ರೋಗ ಇನ್ನೂ ಗಾಢವಾಗಿರುವಂಥದ್ದು. ಆ ಮನಸ್ಸಿನಲ್ಲಿ ಎಷ್ಟೊಂದು ಥರ ರೋಗಗಳು ಬರುತ್ತೆ. ಇಲ್ಲಿ ಒಂದು 4-5 ಉದಾಹರಣೆ ನೋಡ್ತಾ ಇದ್ದೀರಾ ನೀವು ಅಷ್ಟೇನೆ. ಗೊಂದಲ ಅನ್ನೋದು ಒಂಥರ ರೋಗನೇ ಅಲ್ವಾ. ಏನ್ ಹೆಜ್ಜೆ ತಗೊಳ್ಬೇಕು ನನಗೆ ಗೊತ್ತಿಲ್ಲ, ನನಗೆ ಜೀವನದಲ್ಲಿ ಯಾವ ಥರ ಇರಬೇಕು ಗೊತ್ತಿಲ್ಲ, ಎಲ್ಲದಕ್ಕೂ ಗೊಂದಲ. ಅದೊಂಥರ ದೊಡ್ಡ ರೋಗ ಅದು. ಏನ್ ಮಾಡಬೇಕು ನನ್ನ ಜೀವನದಲ್ಲಿ, ಏನಕ್ಕಾದ್ರೂ ಇದ್ದೀನಿ ನಾನು, ಅದೇ ಗೊತ್ತಿಲ್ಲ ಅಲ್ವಾ. ಮಾತೆತ್ತಿದ್ರೆ ದುಃಖ, ಎಂಥ ದೊಡ್ಡ ರೋಗ ಅದು. ಸಿಕ್ಕಿದ್ದಕ್ಕೆಲ್ಲ ದುಃಖ. ಕೆಲವರಿಗೆ ನೆನ್ನೆ ತನಕ ಚೆನ್ನಾಗಿರ್ತಾರೆ, ಬೆಳಗ್ಗೆ ಎದ್ದ ತಕ್ಷಣ ದುಃಖ ಆಗ್ಬಿಡುತ್ತೆ ಅವ್ರಿಗೆ. ಇನ್ನ ಅಯ್ಯೋ ಫೀಲಿಂಗ್ ವೆರಿ ಲೋ, ಐ ಆಮ್ ಫೀಲಿಂಗ್ ವೆರಿ ಸ್ಯಾಡ್. ಖಿನ್ನತೆ ಜೀವನದಲ್ಲಿ ಒಂದು ಏನೋ ಅವ್ರು ನೋಡಿದ್ರೆ ಸಾಕು, ಅಯ್ಯೋ ಓಡೋಗೋಣ ಅನ್ಸ್ಬಿಡತ್ತೆ. ಯಾವುದಕ್ಕೂ ಶಕ್ತಿ ಇಲ್ಲ. ಏನ್ ಕೇಳಿದ್ರು ಅಯ್ಯೋ ಸುಸ್ತು, ಅಯ್ಯೋ ಸುಸ್ತು. ಎಲ್ಲಿಂದ ಆಗ್ತಾ ಇದೆ ಸ್ವಾಮಿ ಇದೆಲ್ಲ? ಇದು ಮನಸ್ಸಿನಲ್ಲಿರೋ ರೋಗಗಳಿಂದ. ಮನಸ್ಸಿನಲ್ಲಿ ಈ ರೋಗಕ್ಕೆ ಮೂಲ ಕಾರಣ ಏನು? ನಾನು ಯಾರು ಗೊತ್ತಾ, ನನಗೆ ಅವ್ರು ಏನು ಹೇಳಿದ್ರು ಗೊತ್ತಾ, ಅವ್ರು ನನಗೇನು ಮಾಡಿದ್ರು ಗೊತ್ತಾ, ನನಗೇನು ಸಿಗ್ಬೇಕಾಗಿತ್ತು ಗೊತ್ತಾ, ನನಗೇನು ಸಿಕ್ಲಿಲ್ಲ ಗೊತ್ತಾ. ಇದು ನಾನು ನನ್ನದು ಅನ್ನೋದು ಎಲ್ಲ ರೋಗಗಳಿಗೆ ಮೂಲ ಕಾರಣ. ಎಲ್ಲ ರೋಗಗಳು, ದೇಹದ ರೋಗನೂ ಮನಸ್ಸಿನ ರೋಗನೂ ಎರಡರದು ಮೂಲ ಕಾರಣ ನಾನು ಯಾರು ಗೊತ್ತಾ ಅನ್ನೋ ಮುಖ್ಯವಾದ ಒಂದು ರೋಗ. ಈ ನಾನು ಯಾರು ಗೊತ್ತಾ ಅನ್ನೋ ರೋಗನ ಯಾವಾಗ ನಾನು ಅರ್ಥ ಮಾಡಿಕೊಂಡು ಅದನ್ನ ತೆಗಿತೀನಿ. ಇವಾಗ ಯಾವ ರೀತಿ ನಾವು ತಪ್ಪಾಗಿ ನಾವು ಇಲ್ಲಿ ಬರೆದ್ಬಿಟ್ಟಿದ್ವಿ ಕನ್ನಡದಲ್ಲಿ, ಆ ತಪ್ಪನ್ನು ನಾವು ಸರಿಪಡಿಸ್ಕೊಳ್ಬೇಕು. ತಪ್ಪಾಗ್ಬಿಟ್ಟಿದೆ, ಈಗೇನು ಮಾಡಬೇಕು? ಅದಕ್ಕೆ ಅಂತಾನೆ ಅದನ್ನ ಹೆಂಗೆ ಸರಿ ಮಾಡಬೇಕು ಅಂತ ಗೊತ್ತಿರಬೇಕು ಅಲ್ವಾ. ಸರಿ ಮಾಡಿದ್ವಿ, ಎಲ್ಲ ಸರಿ ಹೋಯ್ತು. ಇದು ಹಾಗೇನೆ, ತಪ್ಪು ಜ್ಞಾನ ಇದ್ದಾಗ ನಾವು ಜೀವನದಲ್ಲಿ ಅಯ್ಯೋ ಅಂತ ಇರುತ್ತೆ. ಆ ಜ್ಞಾನವನ್ನು ನಾವು ಸರಿ ಮಾಡ್ಕೊಳ್ಬೇಕು. ನಮ್ಮ ಮನಸ್ಸಿನಲ್ಲಿ, ನನ್ನ ಮನಸ್ಸಿನಲ್ಲಿರೋದು ಆ ಜ್ಞಾನ. ಯಾವ ಜ್ಞಾನ? ನಾನು ಯಾರು ಗೊತ್ತಾ ಅನ್ನೋ ಜ್ಞಾನ, ನನಗೇನು ಬೇಕು ಗೊತ್ತಾ ಅನ್ನೋ ಜ್ಞಾನ. ಅದನ್ನು ಸರಿಪಡಿಸ್ಕೊಂಡಾಗ ತಾನಾಗಿ ಇದು ಏನೆಲ್ಲ ಕಾಣಿಸ್ತಾ ಇದೆ, ಗೊಂದಲದ ಜಾಗದಲ್ಲಿ ನನಗೇನು ಬೇಕು? ನನಗೆ ಸ್ಪಷ್ಟತೆ ಬೇಕು ಜೀವನದಲ್ಲಿ ಅಲ್ವಾ. ಗೊಂದಲ ಅಲ್ಲ ನನಗೆ ಬೇಕಾಗಿರೋದು, ನನಗೆ ಸ್ಪಷ್ಟತೆ. ಯಾವುದೇ ಒಂದು ಸನ್ನಿವೇಶದಲ್ಲಿ ಹೇಗೆ ಮುಂದಿನ ಹೆಜ್ಜೆ ತಗೊಳ್ಬೇಕು ಅನ್ನೋ ಸ್ಪಷ್ಟತೆ ಬೇಕು. ನನಗೆ ಬೇಕಾಗಿರೋದೇನು? ದುಃಖ ಅಲ್ಲ, ನನಗೆ ಬೇಕಾಗಿರೋದು ಸಂತೋಷವಾಗಿರುವಂಥದ್ದು. ನನಗೆ ಬೇಕಾಗಿರೋದು ಖಿನ್ನತೆ ಅಲ್ಲ, ನಗ್ನಗ್ತಾ ಇರೋವಂಥದ್ದು. ನನಗೆ ಬೇಕಾಗಿರೋದೇನು? ಶಕ್ತಿ, ನಿಸ್ತೇಜ ಅಲ್ಲ, ಶಕ್ತಿ. ಎಲ್ಲದಕ್ಕೂ ಸಣ್ಮಕ್ಕಳ ಥರ ಒಂದು ಶಕ್ತಿ ತುಂಬಿರಬೇಕು. ಬೆಳಗ್ಗೆಯಿಂದ ರಾತ್ರಿ ತನಕ ಪುಟ ಅಂತ ಓಡಾಡ್ತಾ ಇರ್ತಾರೆ, ಆ ಥರ ಬೇಕು ಅಲ್ವಾ. ಯಾರಿಗೆ ಬೇಡ ಹೇಳಿ ಇಲ್ಲಿ? ನನಗೇನು ಬೇಕು? ಕೋಪ ಅಲ್ಲ, ಶಾಂತತೆ ಬೇಕು. ಎಲ್ಲಿಂದ ಬರುತ್ತೆ? ಅದನ್ನು ಅರಿಬೇಕು. ಅದನ್ನು ಅರಿಲಿಕ್ಕೆ ನನಗೆ ಜೀವನದಲ್ಲಿ ವಿವೇಕ ಅಂತ ಬೇಕಾಗತ್ತೆ, ಬೆಳೆಸ್ಕೊಳ್ಬೇಕಾಗತ್ತೆ. ಯಾವುದು ಅಸ್ಥಿರ, ಯಾವುದು ಸ್ಥಿರ, ಯಾವುದು ಅಸತ್ಯ, ಯಾವುದು ಸತ್ಯ, ಯಾವುದು ಅಶಾಶ್ವತ, ಯಾವುದು ಶಾಶ್ವತ, ಇದನ್ನ ಅರಿಬೇಕಾಗತ್ತೆ. ಆ ಅರಿವನ್ನ ಶಂಕರಾಚಾರ್ಯರು ನಮಗೆ ನನ್ನ ಜೀವನದ ಸನ್ನಿವೇಶಗಳನ್ನ ತೋರಿಸಿ ಹೇಳ್ತಾ ಇದ್ದಾರೆ. ಎಷ್ಟು ಅಸ್ಥಿರಾಪ ಜೀವನ, ಅರ್ಥಕೋ ಅಂತ ಹೇಳ್ತಾ ಇದ್ದಾರೆ. ನೀರ ಮೇಲಿನ ಗುಳ್ಳೆ ಅಂತ ದಾಸರು ಹೇಳಿದ್ರು. ಜೀವನ ಅನ್ನೋದು ನೀರ್ ಮೇಲಿನ ಗುಳ್ಳೆ, ಯಾವಾಗ ಟಪ್ ಅಂತ ಹೊಡೆಯುತ್ತೆ ಗೊತ್ತಾಗಲ್ಲ. ನನ್ನ ಫ್ರೆಂಡ್ ಒಬ್ರು ಕಳೆದ ವಾರ 4-5 ದಿವಸ ಕಂಟಿನ್ಯೂಸ್ ಆಗಿ ನನ್ನ ಜೊತೆ ಮಾತಾಡ್ತಾ ಇದ್ರು ಯಾವುದೋ ಒಂದು ಪ್ರಾಜೆಕ್ಟ್ ವಿಷಯಕ್ಕೆ. ಸೋಮವಾರ ಅವರು ಹೇಳಿದ್ರು, ಸ್ವಲ್ಪ ಕೆಮ್ಮಿದೆ, ನಾನು ಇವತ್ತು ಕೆಲಸ ಮಾಡೋಕ್ಕಾಗಲ್ಲ, ನಾಳೆ ಅಂತ. ನಾಳೆ ಬಂದ ತಕ್ಷಣ ನನಗೊಂದು ನ್ಯೂಸ್ ಬಂತು, ಅವರೇ ಇಲ್ಲ ಅಂತ. ಹೀಗೆ ನೀರ ಮೇಲಿನ ಗುಳ್ಳೆ ಜೀವನ. ಅದನ್ನ ನೀವು ನಾನು ಅರಿಬೇಕಾಗತ್ತೆ. ಯಾವುದು ಒಡೆದೋಗ್ತಾ ಇದೆ, ಯಾವುದು ಹೊಡಿತಾ ಇಲ್ಲ, ಅದನ್ನು ತಿಳ್ಕೊಳ್ಬೇಕಾಗತ್ತೆ. ಅದನ್ನು ತಿಳಿಲಿಕ್ಕೆ ಯಾವತ್ತು ನಾನು ಕಾರ್ಯ ಮಾಡಬೇಕು? ಇವತ್ತು, ಈಗ, ಇಲ್ಲಿಂದ. ಆ ಕಾರ್ಯವನ್ನು ಮಾಡಲಿಕ್ಕೆ ನಮ್ಮನ್ನ ಪ್ರೇರೇಪಣೆ ಕೊಡಲಿಕ್ಕೆ ಶಂಕರಾಚಾರ್ಯರು
ಎಲ್ಲ ನಿದರ್ಶನಗಳನ್ನ ಕೊಡ್ತಾ ಇದ್ದಾರೆ. ಹೀಗೆ ನೀವು ನಾನು ಅದನ್ನು ಅರಿತು ಯಾವುದು ಸತ್ಯ ಅಲ್ಲಿ ಸ್ಥಿರವಾಗಿ ನಿಲ್ಲೋಣ. ಆಗ್ಲಾ? ಹರಿ ಓಂ. ಧನ್ಯವಾದಗಳು ಸರ್. ತುಂಬಾ ಚೆನ್ನಾಗಿ ಸ್ಪಷ್ಟತೆ ಬಂತು. ಆಗ್ಲಿ ಅಮ್ಮ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಅಥವಾ ಏನಾದ್ರೂ ಹೇಳಲಿಕ್ಕೆ ಅನ್ನಿಸ್ತಾ ಇದೆಯಾ? ಆಗ್ಲಿ, ಹಾಗಾದ್ರೆ ನಿಲ್ಸೋಣ ಅಮ್ಮ. ಶ್ರೀಕೃಷ್ಣ ಅರ್ಪಣಮಸ್ತು.